ಈಗ ನಿಮಗೆ ನಿಮೂರು ದೌರ್ಬಲ್ಯ ಶೀಘ್ರಸ್ಖಲನ ಆಗ್ತಾ ಇರೋಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ನಿಮ್ದು ಪಿತ್ತ ಪ್ರಕೃತಿ. ಅಂದ್ರೆ ಪಿತ್ತ ಅಂತಂದ್ರೆ ಹೀಟ್, ಆಸಿಡಿಕ್ ಲೆವೆಲ್ ಜಾಸ್ತಿ ಇರುತ್ತೆ ಬಾಡಿನಲ್ಲಿ. ಯಾವಾಗ ಆಸಿಡ್ ಅಂಶ ಉಷ್ಣಾಂಶತೆ ದೇಹದ ಜಾಸ್ತಿ ಆಗ್ತದೆ, ಆ ಉಷ್ಣಾಂಶತೆಗೆ ವೀರ್ಯಾಣುಗಳು ಬಹಳ ದಿನ ಬದುಕಲ್ಲ. ಯಾವಾಗ ವೀರ್ಯ ಕಮ್ಮಿ ಆಗ್ತದೆ ಅವಾಗ ನಿಮ್ಮ ದೇಹದಲ್ಲಿ ಉತ್ಸಾಹ ಕಮ್ಮಿ ಆಗ್ತದೆ. ನೀವು ಈ ಉತ್ಸಾಹ ಇರುತ್ತಾ? ಏನು ಬೇಡ ಅನಿಸ್ತದೆ, ಏನು ಕೆಲಸ ಮಾಡಬಾರ್ದು ಅನಿಸ್ತದೆ, ಹೌದಿಲ್ಲ? ಏನು ಜೋಶ ಇರಲ್ಲ, ಹೌದು, ಎನರ್ಜಿನೇ ಇರಂಗಿಲ್ಲ. ನಿಮ್ಮ ದೇಹನೂ ಹೀಟು ಪ್ಲಸ್ ನೀವು ಮಾಡೋಂಥ ಕೆಲಸ ಡ್ರೈವಿಂಗ್. ನಿಮ್ಮ ಕಾರಲ್ಲಿ ಕುತ್ಕೊಂಡು ಅದು ಹೀಟು, ಕುಂತು ಕುಂತು ಸುಸ್ತಾಗ್ಬಿಡುತ್ತೆ. ಅರ್ಥ ಆಯ್ತಾ? ದೇಹ ಹುಟ್ಟಿದಾಗಿಂದಾನೆ ನಿಮ್ದು ಪಿತ್ತ ಪ್ರಕೃತಿ ಪ್ಲಸ್ ಮಾಡೋಂಥ ಕೆಲಸನೂ ಪಿತ್ತ ಅಂದ್ರೆ ಹೀಟ್ ಕೆಲಸ. ಅದ್ರ ಜೊತೆಗೆ ನೀವು ರೆಗ್ಯುಲರ್ ಆಗಿ ಮೊಟ್ಟೆ ಬೇರೆ ತಗೊಂತೀನಿ ಅಂತ ಹೇಳ್ತಿದ್ರಿ, ನಾನ್ ವೆಜ್ ತಿಂತೀರಿ, ಆಮೇಲೆ ಅದ್ರ ಜೊತೆಗೆ ಸ್ಟಾರು ಗುಟ್ಕ ಹಾಕ್ತೀರಿ, ಅದು ಕೂಡ ಹೀಟ್, ಹೌದಿಲ್ಲ? ತಂಬಾಕು ಹೀಟ ಇಲ್ಲ, ಆಮೇಲೆ ಡ್ರಿಂಕ್ಸ್ ಹೀಟ ಅಲ್ಲ, ಅದಕ್ಕೆ ಹಾರ್ಡ್ ಡ್ರಿಂಕ್ ಅಂತಾರ, ಕೋಲ್ಡ್ ಡ್ರಿಂಕ್ ಅಂತಾರ, ಹಾರ್ಟ್ ಡ್ರಿಂಕ್ ಅಂತಾರಲ್ಲ, ಎಲ್ಲ ಹೀಟು 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 ಸೇರಿ ದೇಹದಲ್ಲಿ ವೀರ್ಯದ ಕ್ವಾಲಿಟಿ ಕಮ್ಮಿ ಆಗ್ಬಿಡುತ್ತೆ. ಆವಾಗ ವೀರ್ಯ ಯಾವಾಗ ಕಮ್ಮಿ ಆಗುತ್ತೆ ದೇಹದಲ್ಲಿ, ಗಡಸ್ತನೂ ಕಮ್ಮಿ ಆಗುತ್ತೆ, ಶೀಘ್ರ ಪತನೂ ಆಗುತ್ತೆ, ಒಂದೊಂದ್ಸರಿ ಮೂತ್ರದಲ್ಲೂ ಹೋಗುತ್ತೆ, ಒಂದೊಂದ್ಸರಿ ನಿದ್ದೆಗಣ್ಣಲ್ಲೂ ಹೋಗುತ್ತೆ, ನಿಮ್ಮ ಕಂಟ್ರೋಲ್ ಸಿಗಲ್ಲ. ಆವಾಗ ಉತ್ಸಾಹ ಕಮ್ಮಿ ಆಗ್ಬಿಡುತ್ತೆ. ಮದುವೆನೂ ಬೇಡ, ಏನು ಬೇಡ ಅಂತ ಅನ್ಸಕ್ ಸ್ಟಾರ್ಟ್, ಹೌದಿಲ್ರಿ? ಇಂಟ್ರೆಸ್ಟೇ ಇರಲ್ಲ, ಹೌದಲ್ಲ? ಸೊ ನಾವು ನಿಮ್ಮ ದೇಹಕ್ಕೆ ತಂಪಾಗುವಂತಹ ಆಹಾರವನ್ನ ಕೊಡ್ಬೇಕು. ನಿಮ್ಮ ದೇಹ ಉಷ್ಣಾಂಶತೆ ಇರೋದ್ರಿಂದ ಅದು ಉಲ್ಟಾ. ಕಲ್ಲಂಗಡಿ ಹಣ್ಣು ತಿನ್ರಿ, ಕರ್ಬೂಜ ಹಣ್ಣು ತಿನ್ರಿ, ದಾಳಿಂಬೆ ಹಣ್ಣು ತಿನ್ರಿ, ಪ್ಯಾರ್ಲ ಹಣ್ಣು ತಿನ್ರಿ, ಆಮೇಲೆ ಬಾಳೆಹಣ್ಣು ತಿನ್ರಿ. ಹೀಟ್ ಆಗೋಂಥದ್ದು ನಾನ್ ವೆಜ್ ಬಿಡ್ರಿ, ಮೊಟ್ಟೆ ಬಿಡ್ರಿ, ಕಾಫಿ ಬಿಡ್ರಿ, ಸ್ಮೋಕ್ ಬಿಡ್ರಿ, ಡ್ರಿಂಕ್ಸ್ ಬಿಡ್ರಿ, ಸ್ಟಾರ್ ಗುಟ್ಕ ಬಿಡ್ರಿ. ಅರ್ಥ ಆತಲ್ಲ? ಅದ್ರ ಜೊತೆಗೆ 20 ಚೀಟಿ ತಿಂತೀರಿ, ಮತ್ತೆ ದೇಹ ಏನಕ್ಕೆ ಬರೋಣ? ಆ ಹೀಟ್ ಆಗೋಂಥದ್ದನ್ನ ಮತ್ತೆ 11-11:30 ತನಕ ನಿದ್ದಿಲ್ಲ, ಹೌದಿಲ್ಲ? ರಾತ್ರಿ ನಿದ್ದೆಗೆಡದ್ರಿಂದನೂ ಪಿತ್ತ ಜಾಸ್ತಿ ಆಗ್ತದೆ. ಇದೆಲ್ಲದೂ ಸೇರ್ಕೊಂಡು ನಿಮ್ಮ ದೇಹದಲ್ಲಿ ವೀರ್ಯದ ಅಂಶ ಕಡಿಮೆ ಆಗ್ತಾ ಬರುತ್ತೆ. ಈಗೇನು ಮದುವೆ ಇಲ್ಲ, ಮಕ್ಕಳಿಲ್ಲ, ಈಗಲೇ ನಿಮ್ಮ ಜೀವನದಲ್ಲಿ ಉತ್ಸಾಹನೇ ಇಲ್ಲ, ಮುಂದೆ ಹೆಂಗೆ? ಮದುವೆನೇ ಬೇಡ, ಏನೂ ಆಗಲ್ಲ, ಧೈರ್ಯವಾಗಿ ಮದುವೆ ಆಗ್ರಿ. ನಾನು ಕೊಡ್ತೇನೆ ಮೆಡಿಸಿನ್ನು, ಉಪಯೋಗ ಮಾಡ್ರಿ, ಇಂಪ್ರೂವ್ ಆಗುತ್ತೆ. ನಾನು ಕೊಡ್ತಾ ಇರೋಂಥದ್ದೆಲ್ಲದೂ ಕೂಡ ವಾಜೀಕರಣ ಔಷಧಿ ಅಂತ ಹೇಳ್ತಾರೆ. ಇದಕ್ಕೆ ವಾಜಂ ಶುಕ್ರಂ ನವಾಜಂ ಅವಾಜಂ ವಾಜೀಕ್ರಿಯತೆ ಇತಿ ವಾಜೀಕರಣಂ. ಅಂದ್ರೆ ವಾಜಂ ಅಂದ್ರೆ ಸಂಸ್ಕೃತದಲ್ಲಿ ಕುದುರೆ, ಹಾರ್ಸ್ ಪವರ್ ಅಂತಾರೆ, ಹೌದಿಲ್ಲ? ಈ ಸೆಕ್ಸ್ ಸಂಬಂಧಪಟ್ಟ ಮಾತ್ರೆಗಳ ಮೇಲೆ ಕುದುರೆ ಚಿತ್ರ ಕೊಟ್ಟಿರ್ತಾರೆ, ನೋಡಿರ್ತಿರಲ್ಲ, ಒಡ ಕುದುರೆ. ಆ ಹಾರ್ಸ್ ಪವರ್ ಅನ್ನ ಜಾಸ್ತಿ ಮಾಡೋದಕ್ಕೆ ವಾಜೀಕರಣ ಔಷಧಿ ಅಂತ ಹೇಳ್ತಾರೆ, ಗೊತ್ತಲ್ಲ? ಕುದುರೆಗೆ ಬೇಗ ಸಿಟ್ಟು ಬರಲ್ಲ, ಸುಮ್ನೆ ಎಷ್ಟು ಓಡಿಸಿದ್ರು ಓಡ್ತಾನೆ ಇರುತ್ತೆ. ಅದಕ್ಕೆ ಕರೆಕ್ಟ್, ಅದನ್ನ ಹೊಡೆದ್ರೆ ಸಿಟ್ಟು ಬರ್ತದಕ್ಕೆ, ಕೊಡ್ತದ. ಅದಕ್ಕೆ ಸಂಬಂಧಪಟ್ಟಂಗೆ ನಾನು ವಾಜೀಕರಣ ಔಷಧಿ ಕೊಡ್ತಾ ಇರೋಂಥದ್ದು. ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ. ನಾನು ಹೇಳ್ದಂಗೆ ತಂಪಾಗಂತ ಆಹಾರ ಉಪಯೋಗ ಮಾಡ್ಬೇಕು, ಹೀಟ್ ಆಗಂತದ್ದು ಬಿಟ್ಟು ಬಿಡ್ಬೇಕು. ಹೀಟ್ ಅಂದ್ರೆ ಬರೀ ಬಾಡಿ ಹೀಟ್ ಅಷ್ಟೇ ಅಲ್ಲ, ಇದು ಹೀಟ್ ಮಾಡ್ಕೋಬಾರ್ದು, ಟೆನ್ಷನ್ ಮಾಡ್ಕೋಬಾರ್ದು, ಸಣ್ಣಗಿರ್ಬೇಕು. ಪ್ರಾಣಾಯಾಮ, ಧ್ಯಾನ ಅದೆಲ್ಲ ಮಾಡ್ಬೇಕು. ನಾನು ಹೇಳ್ದಂಗೆ ಉಪಯೋಗ ಮಾಡ್ರಿ, ಓಕೆನಾ? ಒಳ್ಳೆದಾಗ್ಲಿ.